Welcome back to Ashok Educational Groups. In this video, we will learn 10th standard second language English, the concert. Concert means a musical performance given in public, typically by several performers or several compositions. So it's a musical performance. Now written by Shanta Rameshwara. Now we shall see about Shanta Rameshwara, born in 1924, was an Indian writer of myths, legends, folk tales, short stories, and picture books for children. ಸೊ ಮಕ್ಕಳಿಗಾಗಿ ಪಿಕ್ಚರ್ ಬುಕ್ಸ್ನು, ಸಣ್ಣ ಕಥೆಗಳು, ಫೋಕ್ ಟೇಲ್ಸು, ಲೆಜೆಂಡ್ರಿ ಟೇಲ್ಸು ಅಂಡ್ ಮಿತ್ಸ್ಗಳನ್ನ ಬರೀತಾ ಇದ್ದಂತಹ ಒಂದು ಅದ್ಭುತ ಭಾರತೀಯ ಬರಹಗಾರ್ತಿ. She has retold tales from Indian scripture and reworked folk tales and myths from renowned tribal communities and far-flung areas of India. ಭಾರತದ ಮೂಲೆ ಮೂಲೆಯಲ್ಲೂ ಹುಡುಕಿ ಹಳೆ ಫೋಕ್ ಟೇಲ್ಸ್ನ ಕಥೆಗಳಿಗೆ ಇವರದೇ ಆದಂತಹ ನರೇಟಿಂಗ್ ಸ್ಟೈಲಲ್ಲಿ ಹೇಳಿದಂತಹ ರೀಟೋಲ್ಡ್ ಅಂಡ್ ಇನ್ ಟೇಲ್ಸ್ ಆಫ್ In Tales of Ancient India, she retells original stories like how the store got its long neck and why snake have forked tongues. So, ಯಾವ ರೀತಿ ಅಂದರೆ ಈ ಎರಡು ಪುಸ್ತಕಗಳು ಟೇಲ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ ಮತ್ತು ಹೌ ದ ಸ್ಟೋರ್ ಗಾಟ್ ಇಟ್ಸ್ ಲಾಂಗ್ ನೆಕ್ ಮತ್ತು ವೈ ಸ್ನೇಕ್ಸ್ ಹ್ಯಾವ್ ಫೋಕ್ ಟಂಗ್ಸ್, ಈ ಎರಡು ಕಥೆಗಳಲ್ಲಿ ಇವರದೇ ಆದಂತಹ ಹಳೆಯ ಕಥೆಗಳಿಗೆ ಹೊಸ ನರೇಶನ್ ಅನ್ನ ಹೇಳಿ ಬರೆದಂತಹ ವ್ಯಕ್ತಿ. ವರ್ಷಿಪ್ ಆಫ್ ಶಿವ ಡ್ರಾನ್ ಫ್ರಮ್ ಹಿಂದೂ ಮಿತ್ ಅಂಡ್ ಸ್ಕ್ರಿಪ್ಚರ್, ಡೆಮನ್ಸ್, ಗಾಡ್ಸ್, ಹ್ಯೂಮನ್ಸ್ ಆರ್ ಕ್ಯಾರೆಕ್ಟರ್ಸ್. ಇನ್ನೊಂದು ಕಥೆಯಲ್ಲಿ ವರ್ಷಿಪ್ ಆಫ್ ಶಿವ ಅನ್ನುವ ಒಂದು ಪಬ್ಲಿಕೇಶನ್ ಅಲ್ಲಿ ಸಹ ಭಾರತದ ಹಿಂದೂ ಧರ್ಮದಲ್ಲಿ ಬರುವಂತಹ ಮಿತ್ಸು ಕಥೆಗಳಿಗೆ ಇವರದೇ ಆದಂತಹ ಬಣ್ಣವನ್ನು ಹಚ್ಚಿದ್ದಾರೆ. ಶಿ ಸ್ಟ್ರೆಸ್ಸಸ್ ದ ಇಂಪಾರ್ಟೆನ್ಸ್ ಆಫ್ ಅ ವೈಸ್ ಆಕ್ಷನ್ ಇನ್ ಅವರ್ ಪಬ್ಲಿಕ್ ಆಸ್ ವೆಲ್ ಆಸ್ ಪ್ರೈವೇಟ್ ಲೈಫ್. ಮುಖ್ಯವಾಗಿ ಇವರು ಏನು ಇಂಪಾರ್ಟೆನ್ಸ್ ಕೊಡ್ತಾರಂದ್ರೆ ಬರವಣಿಗೆಯಲ್ಲಿ ನಮ್ಮ ಪಬ್ಲಿಕ್ಕು ಮತ್ತು ಪ್ರೈವೇಟ್ ಲೈಫ್ನ ಇಂಪಾರ್ಟೆನ್ಸ್ ಹೇಳ್ತಾರೆ. ನಾವು shall see the lesson, the concert, musical performance. One morning in a small apartment, Bombay, a girl of 16 looked up from newspaper and said excitedly, Pandit Ravi Shankar's playing tomorrow at the Shanmugadananda auditorium, said her mother, pointing to the figure sleeping on the bed. You will wake him. Up. You know he needs all the sleep and the rest he can get. ಒಂದು ಬೆಳಗ್ಗೆ ಮುಂಜಾನೆ ಒಂದು ಅಪಾರ್ಟ್ಮೆಂಟ್, ಬಾಂಬೆ ನಗರ ಮಹಾನಗರಿಯ ಒಂದು ಸಣ್ಣ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಚಿಕ್ಕ ಮಗು 16 ವರ್ಷದ ಒಂದು ಚಿಕ್ಕ ಮಗು ನ್ಯೂಸ್ ಪೇಪರ್ ನೋಡ್ತಾ ಎಕ್ಸೈಟ್ ಆಗಿಬಿಟ್ಟು, ಪಂಡಿತ್ ರವಿಶಂಕರ್ ಅವರು ಒಂದು ನಾಳೆ ಕನ್ಸರ್ಟ್ ಕೊಡ್ತಾ ಇದ್ದಾರೆ ಷಣ್ಮುಗಾನಂದ ಆಡಿಟೋರಿಯಂ ಅಲ್ಲಿ ಅಂತೇಳಿ ಜೋರಾಗಿ ತಿಳಿಸ್ಬಿಡ್ತಾರೆ. ಸೊ ಪಕ್ಕದಲ್ಲಿದ್ದಂತಹ ಅವರ ತಾಯಿ ಅಂತ ಹೇಳಿ ಗದರ್ಕೊಳ್ತಾ, ಮಗು, ಸಣ್ಣ ಮಗು ಮಲಗಿರುತ್ತೆ ಬೆಡ್ ಮೇಲೆ, ಅವ್ರನ್ನ ಪಾಯಿಂಟ್ ಮಾಡ್ತಾ, ನೀನು ಅವ್ರನ್ನ ಹಿಪ್ಸ್ತೀಯ, ಗಲಾಟೆ ಮಾಡಬೇಡ, ಈ ನೀಡ್ಸ್ ಐ ವಾಂಟ್ ರೆಸ್ಟ್ ಅಂತ ಹೇಳಿ ಹೇಳ್ತೀವಿ. ಆ ಮಗುಗೆ ರೆಸ್ಟ್ ಬೇಕಲ್ಲ, ಅದನ್ನ ಮತ್ತೆ ಯಾಕೆ ಹಿಪ್ಸ್ತೀಯ ಅಂತ ಹೇಳಿ. ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಸ್ಲೀಪ್. ಬಟ್ ಅದನ್ನು ಕೇಳಿಸ್ಕೊಂಡಂತಹ ಮಗು ನಿದ್ದೆ ಮಾಡುತ್ತಿರಲಿಲ್ಲ, ರೆಸ್ಟಲ್ಲಿ ಇರಲಿಲ್ಲ. ಪಂಡಿತ್ ರವಿಶಂಕರ್ ಈ ಸೈಡ್, ಅವನು ಗುಣುತ್ತಾನೆ, ಪಂಡಿತ್ ರವಿಶಂಕರ ಅಂತ. ಪಂಡಿತ್ ರವಿಶಂಕರ್, ದ ಸಿತಾರ್ maestro, he reined himself upon his elbows for 1 second, then fell back. ಸೊ ಚಿಕ್ಕ ಮಗು ಪಂಡಿತ್ ರವಿಶಂಕರ್ ಅಂತ ಹೇಳ್ತಾ, ಸಿತಾರ್ ಮಾಸ್ಟ್ರು, ಸಿತಾರ್ ಇದು ಮಾಡುವಂಥ ವಾದನವನ್ನು ನುಡಿಸುವಂತಹ ವ್ಯಕ್ತಿ ಅಂತೇಳಿ ಎದ್ದೊಳೋದಕ್ಕೆ, ಈ ಟ್ರೈ ಟು ವೇಕಪ್, ಎದ್ದೊಳೋದಕ್ಕೆ ಪ್ರಯತ್ನ ಪಡ್ತಾನೆ. ಬಟ್ ಅವನು ಸುಸ್ತಾಗಿ ಆಗದೆ ಮತ್ತೆ ಈ ಫೆಲ್ ಬ್ಯಾಕ್, ಹಿಂದೆ ಬಿದ್ದೋಗ್ತಾನೆ. ಬಟ್ ಹಿಸ್ ಐಸ್ ವರ್ ಶೈನಿಂಗ್. We must not miss the chance, he said. I have always wanted to hear him and see him. ಸೊ ಮಗು ಹೇಳ್ತಾ ಇದೆ, ಅವನ ಕಣ್ಣಲ್ಲಿ ಒಂಥರ ಹುರುಪು ಬಂದೈತೆ, ಹುಮ್ಮಸ್ಸು. ಜೊತೆಗೆ ಅವನು ಬಾಯಲ್ಲಿ ಹೇಳ್ಕೊತಾ ಇದ್ದಾನೆ, ನಾವು ಮಿಸ್ ಮಾಡಬಾರ್ದು, ನಾನು ಯಾವಾಗಲೂ ಅವರ
ಸಂಗೀತವನ್ನು ಕೇಳೋದಕ್ಕೆ ಅವ್ರು ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ. Lie down, son, lie down. His mother sprang his side. He actually raised himself up without help, she murmured with a catch in her throat, and her eyes turned to the idols on a corner shelf. The prayer which she uttered endlessly came unbidden to her lips. ಈಗ ಆ ಮಗು ಎದ್ದೇಳೋಕ್ಕೆ ಪ್ರಯತ್ನ ಪಡ್ತಲ್ಲ, ಬಾಯಲ್ಲಿ ಏನೋ ಅನ್ಕೊಂತ ಇತ್ತು, ನಾನು ಮಿಸ್ ಮಾಡಬಾರ್ದು ಅಂತ ಹೇಳಿ. ಅದಕ್ಕೆ ಅವರ ತಾಯಿ ಮಗುನ ಹೇಳ್ತಾ ಇದ್ರು, ಸಮಾಧಾನ ಪಡಿಸ್, ಮಲ್ಕೋ ಮಗು ಮಲ್ಕೋ ಅಂತ ಹೇಳಿ. ಹಿಸ್ ಮದರ್ ಸ್ಪ್ರಾಂಗ್ ಟು ಹಿಸ್ ಸೈಡ್, ಮುಂದೆ ಓಡ್ ಬಂದು ಅವನ್ನ ಸ್ವಲ್ಪ ಸಮಾಧಾನ ಪಡಿಸ್ಬೇಕು, ಮಲ್ಕೋ ಮಲ್ಕೋ ಅಂತ ಹೇಳಿ. ಬಟ್ ಅವನ ಆಕ್ಚುಲಿ ಸ್ವಂತ ಅವನೇ ಎದ್ದೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಅಂಡ್ ಶಿ ಮರ್ಮರ್ಡ್ ವಿತ್ ಕ್ಯಾಚ್, ಬಾಯಲ್ಲಿ ಏನು ಅನ್ಕೊಳ್ತಾ ಇದೆ ಮಗು, ಅವ್ರ ತಾಯಿ, ಮಗುವಿನ ತಾಯಿ. ಅಂದ್ರೆ ಅವಳಿಗೆ ಒಂದು ಥ್ರೋಟಲ್ಲಿ ನೋವು ಬಂತು, ಕೆಮ್ಮಂದಾಗಿ, ಜೊತೆಗೆ ಕಣ್ಣಲ್ಲಿ ನೀರು ಹಂಗೆ ಬರ್ತಿದೆ. ಅದನ್ನ ಆ ನೋವನ್ನು ತೋರಿಸ್ಕೊಳ್ದೆ ಸ್ವಲ್ಪ ಸೈಡ್ಗೆ ಹೋಗಿ ಆ ನೋವನ್ನು ನುಂಗ್ಕೋತಿದೆ. ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್, ದ ಬಾಯ್ ರಿಪೀಟೆಡ್. ಬಟ್ ಆ ಮಗು ರಿಪೀಟ್ ಮಾಡ್ತಾ ಇದೆ ಏನು ಅಂತಂದ್ರೆ, ಐ ವಾಂಟ್ ಟು ಸಿ ಹಿಮ್, ಐ ಆಲ್ವೇಸ್ ಲವ್ ಟು ಸಿ ಹಿಮ್ ಅಂಡ್ ಹಿಯರ್ ಈಸ್ ಮ್ಯೂಸಿಕ್ ಅಂತ. It's the chance of a lifetime. Then he began to cough and gasp for a breath, and to be given oxygen from the cylinder that stood under the bed. ಸೊ ಪಕ್ಕದಲ್ಲಿದ್ದ ಸಿಲಿಂಡರ್ನೇ ತೆಗೆದು ಅವನಿಗೆ ಆಕ್ಸಿಜನ್ ಕೊಡಬೇಕಾಯ್ತು. ಅವನು ಆ ರೀತಿ ಹೇಳ್ಕೊಳ್ತಾ ಕಾಫ್ ಬಂದು ಜೋರಾಗಿ ಕಾಫ್ ಮಾಡೋದಕ್ಕೆ ಶುರು ಮಾಡ್ದ. ಸೊ ಅವನಿಗೆ ಏನೋ ಒಂದು ಕಾಯಿಲೆ ಇತ್ತು, ಅದರಿಂದ ಅದರ ಮೇಲೆ ಬೆಡ್ ಮೇಲೆನೆ ಮಲಗಿರ್ತಿದ್ದ. ಬಟ್ ಈಸ್ ಲಾರ್ಜ್ ಐಸ್ ವರ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್. ದ ವರ್ಡ್ ಕ್ಯಾನ್ಸರ್, ಬಟ್ ಆ ಮಗು ಅವನ ಅಕ್ಕನನ್ನು ನೋಡ್ತಾ ಇತ್ತು. The word cancer had hung in the air. Her brother was dying of a cancer. Even though she pretended that all would be well, they would return together, a small family of 4, to their home in Gaganpur. ಗಗನ್ಪುರ್ ಅನ್ನೋ ಒಂದು ಸಣ್ಣ ಹಳ್ಳಿಯಿಂದ ಬಾಂಬೆಗೆ ಬಂದಿರ್ತಾರೆ. They came here for the treatment for that little boy. So that little boy was suffering from a cancer, and they were pretending, ಏನಂದ್ರೆ ಆ ಮಗುಗೆ ಕ್ಯಾನ್ಸರ್ ವಾಸಿಯಾಗಿ ಮತ್ತೆ ಅವರು ಮನೆಗೆ ಹೋಗ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆಯನ್ನು ಆ ಚಿಕ್ಕ ಮಗುವಿಗೆ ಕೊಡ್ತಾ ಇದ್ದಾರೆ ಅವ್ರ ನಾಟಕ ಮಾಡುವುದರ ಮುಖಾಂತರ. ಅಂಡ್ ಹಿ ವಾಸ್ ಓನ್ಲಿ 15. ಆ ಚಿಕ್ಕ ಮಗು, ಕ್ಯಾನ್ಸರ್ನಿಂದ ಬಳಲುತ್ತಿರುವಂತಹ ಸಣ್ಣ ಮಗು, 15 ವರ್ಷ ಮಾತ್ರ. ಅಂಡ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್ ಅಂಡ್ ದ ಫಾಸ್ಟೆಸ್ಟ್ ರನ್ನರ್. ಆ ಚಿಕ್ಕ ಮಗು ಅವನ ಸ್ಕೂಲ್ ವಯಸ್ಸಿನಲ್ಲಿ ಆಗಿರ್ಬೋದು ಅಥವಾ ಅವನ ಸ್ಕೂಲಲ್ಲಿ ಬೆಸ್ಟ್ ಟೆನ್ನಿಸ್ ಪ್ಲೇಯರು ಜೊತೆಗೆ ಫಾಸ್ಟೆಸ್ಟ್ ರನ್ನರು ಸಹ ಆಗಿದ್ದ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ್. ದೇ ವರ್ ಬೋತ್ ಟೇಕಿಂಗ್ ಸಿತಾರ್ ಲೆಸನ್ಸ್, ಬಟ್ ಅನಂತ್ ವಾಸ್ ಬೆಟರ್ ದ್ಯಾನ್ ಹರ್ ಇನ್ ಮೆನಿ ಅದರ್ ಥಿಂಗ್ಸ್. ಆ ಚಿಕ್ಕ ಮಗುವಿನ ಹೆಸರು ಅನಂತ್ ಅಂತ ಹೇಳಿ. ಆ ಚಿಕ್ಕ ಮಗುವಿನ ಹೆಸರು ಅನಂತ್. ಅನಂತ್ಗೆ ಕ್ಯಾನ್ಸರ್ ಬಂದು ಗಗನ್ಪುರ್ ಅನ್ನುವ ಒಂದು ಹಳ್ಳಿಯಿಂದ ಇಲ್ಲಿಗೆ ಬಂದಿರ್ತಾರೆ ಮುಂಬೈಗೆ. ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಅವ್ರ ಆಂಟಿ ಮನೆಯಲ್ಲಿ ಇದ್ದುಕೊಂಡು. ಆ ಮಗು ಸ್ಕೂಲಲ್ಲಿದ್ದಾಗ ಫಾಸ್ಟೆಸ್ಟ್ ರನ್ನರು, ಟೇಬಲ್ ಟೆನ್ನಿಸ್ ಪ್ಲೇಯರು, ಜೊತೆಗೆ ಇವನು ಏನು ಸಿತಾರ್ ಕ್ಲಾಸಸ್ ಇಬ್ರು, ಅಕ್ಕನು ಮತ್ತೆ ತಮ್ಮ ಇಬ್ರು ಸಿತಾರ್ಗೆ ಹೋಗಿ ಕ್ಲಾಸಸ್ ತಗೋತಾ ಇದ್ರು. ಅಂಡ್ ಹಿ ವಾಸ್ ಬೆಸ್ಟ್. ಅವಳಿಗಿಂತ ಎಷ್ಟೋ ಎಲ್ಲದರಲ್ಲೂ ಆಲ್ಮೋಸ್ಟ್ he was best. He was already able to compose his own tunes to the astonishment of their guru. ಅವನು ಆ ಸಿತಾರ್ ಕ್ಲಾಸಸ್ ನ ತಗೋತಾ ಇದ್ನಲ್ಲ, ಆ ಗುರುಗೆ ಆಶ್ಚರ್ಯ ಮೂಡಿಸುವಂತಹ ಅವನದೇ ಆದಂತ ಟ್ಯೂನ್ಸ್ ನ ಕೊಡುವಷ್ಟು ಬೆಳೆದಿದ್ದ. He had ability. Whenever they came to Bombay, the family stayed with Aunt Sushila. ಸೊ ಇಲ್ಲಿ ಅವರು ಯಾವಾಗಲೂ ಅವನ ಟ್ರೀಟ್ಮೆಂಟ್ಗೆ ಬಂದಾಗ ಅವರ ಆಂಟಿ ಸ್ಮಿತಾ ಅವರ ಆಂಟಿ ಮನೆಯಲ್ಲಿ, ಸುಶೀಲ ಅವರ ಆಂಟಿ ಕಂಪಾರ್ಟ್ಮೆಂಟ್ ಅಲ್ಲಿ ಉಳ್ಕೋತಾ ಇದ್ರು. ಆರ್ ಅಪಾರ್ಟ್ಮೆಂಟ್ ವಾಸ್ ನಾಟ್ ಬಿಗ್, ಬಟ್ ದೇರ್ ವಾಸ್ ಆಲ್ವೇಸ್ ರೂಮ್ ಫಾರ್ ದೆಮ್. ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲದೆ ಹೋದ್ರು ಸಹ, ವೆನ್ ಎವರ್ ದೇ ಕೇಮ್, ದೇ ಆಲ್ವೇಸ್ ಹ್ಯಾಡ್ ರೂಮ್ ಫಾರ್ ದೆಮ್. ದೇ ಹ್ಯಾಡ್ ಕೇಮ್ ವಿತ್ ಹೈ ಹೋಪ್ಸ್ ಇನ್ ದ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಚಿಕ್ಕ ಮಗುವಿನ ಟ್ರೀಟ್ಮೆಂಟ್ ಅಂತ ಹೇಳಿ ಬಾಂಬೆಗೆ ಬರ್ತಿದ್ದಂತಹವರು ಯಾವಾಗಲೂ ಪ್ರತಿ ಸಲನೂ ಒಂದು ದೊಡ್ಡ ಹೋಪ್ ನಲ್ಲಿ ಬರ್ತಿದ್ರು. ಯಾಕಂದ್ರೆ ಮಾಡರ್ನ್ ಸೈನ್ಸು, ಟೆಕ್ನಾಲಜಿ ಎಲ್ಲ ಕ್ಯಾನ್ಸರ್ನ ವಾಸಿ ಮಾಡುತ್ತೆ ಅಂತ ಹೇಳಿ.
They told themselves that Ananta would be cured at the hospital and he would again walk and run and even take part in forthcoming table tennis tournament. ಸೊ ಅವನಿಗೆ ಹೋಪ್ ಕೊಡ್ತಾ ಇದ್ರು, ಜೊತೆಗೆ ಅವರು ಸಹ ದೊಡ್ಡ ಹೋಪ್ ಅನ್ನು ಹೊಂದಿದ್ರು. ವಾಸ್ ದಟ್ ಹೋಪ್ ಅಂತಂದ್ರೆ ಅವನು ಅವನ ಕಾಯಿಲೆ, ಅವ್ರ ಕ್ಯಾನ್ಸರ್ ಕಾಯಿಲೆ ಹಾಸ್ಪಿಟಲ್ ವಾಸಿಯಾಗಿ ಅಂಡ್ ಈ ವಿಲ್ ಬಿ ಕ್ಯೂರ್ಡ್, ಗುಣಮುಖನಾಗಿ ವೇಗದಲ್ಲಿ ಗುಣಮುಖನಾಗಿ ಎಲ್ಲದರಲ್ಲೂ ಮತ್ತೆ ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟ್ ಇಯರ್ ಅಲ್ಲಿ ಬರುವಂತ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಅನ್ನೋ ಒಂದು ದೊಡ್ಡ ಹುಮ್ಮಸ್ಸು, ಹೋಪ್ ಅನ್ನು ಹೊಂದಿದ್ರು. ಅಂಡ್ he would play the sitar and perhaps he would be a great sitarist one day. ಅವರಿಗೆ ಇನ್ನೊಂದು ದೊಡ್ಡ ಹೋಪ್ ಇತ್ತು ಅಂದ್ರೆ ಈ ಕ್ಯೂರ್ ಆಗೋದ್ರ ಜೊತೆಗೆ he will be play ಸಿತಾರ್ ಅಂದ್ರೆ ಅವನು ಮತ್ತೆ ಸಿತಾರ್ನ ಪರ್ಫಾರ್ಮ್ ಮಾಡ್ಕೊಂಡು ಮುಂದೊಂದು ದಿನ ದೊಡ್ಡ ಸಿತಾರಿಸ್ಟ್ ಆಗಿ ಬೆಳೀತಾನೆ ಅನ್ನೋ ದೊಡ್ಡ ಹೋಪ್ ಇತ್ತು. ಬಟ್ his condition grew worse with each passing day and the doctors at the cancer hospital said, take him home, give him the things he likes, indulges him. ಕೊನೆಯದಾಗಿ ಏನ್ ಮಾಡ್ತಾರೆ ಅಂದ್ರೆ ಅವನ ಪರಿಸ್ಥಿತಿ ಅವನ ಕ್ಯಾನ್ಸರ್ನ ಕಾಯಿಲೆಯ ಪರಿಸ್ಥಿತಿ ದಿನೇ ಕ್ಷೀಣಿಸ್ತಾ ವರ್ಸ್ಟ್ ಆಗಿ ಬರ್ತು. ಯಾವ ಮಟ್ಟಕ್ಕೆ ಅಂದ್ರೆ ಕೊನೆಗೆ ಬಂದಿದೆ, ಡಾಕ್ಟರ್ಸ್ ಓನ್ಲಿ ಕೇಮ್ ಔಟ್ ಅಂಡ್ ಸೆಡ್ ಟೇಕ್ ಹಿಮ್ ಹೋಮ್, ಮನೆಗೆ ತಗೊಂಡೋಗಿ ಅವನು ಏನೇನು ಬಯಸ್ತಾನೋ ಏನೇನು ಕೇಳ್ತಾನೋ ಎಲ್ಲ ಕೊಡಿಸಿ. ಅಂಡ್ they knew then that the boy had not many days to live. ಸೊ ಅವ್ರಿಗೆ ಕೊನೆ ಗೊತ್ತಾಯ್ತು ಆ ಮಗುಗೆ ಹೆಚ್ಚು ದಿನಗಳಿಲ್ಲ ಬದುಕೋದಕ್ಕೆ. ಬಟ್ they did not watch their fears. ಅವ್ರ ಆ ಭಯವನ್ನ ಆ ಮಗುವಿಗೆ ತೋರಿಸಬಾರ್ದಿತ್ತು. they laughed and smiled and talked and surrounded Anant with whatever made him happy. ಯಾವ ಮಟ್ಟಕ್ಕೆ ಅಂದ್ರೆ ಪ್ರತಿ ಕ್ಷಣದಲ್ಲೂ ಪ್ರತಿ ವಿಷಯದಲ್ಲೂ ಅವನ ಜೊತೆಗೆ ಶೇರ್ ಮಾಡ್ಕೊಳ್ತಾರೆ, ಜೊತೆಗಿದ್ದು ಅವನನ್ನ they try to make him happy in everything. They fulfilled his every need and gave whatever he asked for. ಏನೇನು ಹೇಳ್ತಾನೋ ಏನೇನು ಬಯಸ್ತಾನೋ ಎಲ್ಲವನ್ನ ಕೊಡ್ತಾ ಇದ್ರು, ಜೊತೆ ಇರ್ತಿದ್ರು and used to make fun with him. And now he was asking to go to the concert, the chance of a lifetime. He was saying, ಕೊನೆಯದಾಗಿ ಈಗ ಆ ಮಗು ಆ ಮ್ಯೂಸಿಕ್ ಪರ್ಫಾರ್ಮೆನ್ಸ್ಗೆ ಹೋಗ್ಬೇಕು, ಕನ್ಸರ್ಟ್ಗೆ ಹೋಗ್ಬೇಕು, ಪಂಡಿತ್ ರವಿಶಂಕರ್ ಅವರ ಕನ್ಸರ್ಟ್ಗೆ ಹೋಗ್ಬೇಕು ಅಂತ ವಾಸ್ ಆಸ್ಕಿಂಗ್ ಇದು. ಅಂಡ್ ಹಿ ವಾಸ್ ಸೇಯಿಂಗ್ ದಟ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್, ಜೀವನದಲ್ಲಿ ಒಂದೇ ಒಂದು ಸಲ ಸಿಗುವಂತ ಸದಾವಕಾಶ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ. ವೆನ್ ಯು ಆರ್ ಬೆಟರ್, this his mother said, this is not the last time they are going to play. Smita stood at the window looking at the traffic, her eyes filled with tears. ಅವ್ರ ತಾಯಿಯ ಮಗುಗೆ ಏನ್ ಹೇಳ್ತೀವಿ ಅಂದ್ರೆ, ನೀನು ವಾಸಿ ಆದ್ಮೇಲೆ ಹೋಗೋಣ, ಇದೊಂದೇ ಸಲ ಅಲ್ಲ ಅವ್ರು ಪ್ಲೇ ಮಾಡೋದು, ಮುಂದೆ ಯಾವಾಗ ಪ್ಲೇ ಮಾಡ್ತಾನೆ ಇರ್ತಾರೆ ಅಂತೇಳಿ ಹೇಳ್ತಾನೆ. ಅದಕ್ಕೆ ಸ್ಮಿತಾ ಎದ್ಬಿಟ್ಟು ಗೋಡೆ ಹತ್ರ ಹೋಗ್ತಾಳೆ, ಹೊರಗಡೆ ನೋಡ್ತಾ ಅವಳ ಕಣ್ಣಲ್ಲಿ ನೀರು ಹಂಗೆ ಬಂದ್ಬಿಡ್ತಾರೆ. ಬಟ್ ಯು ಸ್ಮಿತಾ, ಯು ಮಸ್ಟ್ ಗೋ, ಯುವರ್ ಫಾದರ್ ವಿಲ್ ಟೇಕ್ ಯು. ಸ್ಮಿತಾ ಕಡೆ ನೋಡಿ ಹೇಳ್ತಾನೆ, ನೀನು ಹೋಗು ಮಗು, ನಿಮ್ಮ ತಂದೆ ನಿನ್ ಕರ್ಕೊಂಡು ಹೋಗ್ತೀನಿ. When she was alone with Aunt Sushila, Smita cried out in a choked voice, now how can I? We have always done things together, Anant and I. We walked in the park to make you feel better, said Aunt Sushila, and Smita was grateful for her suggestion. So ಈಗ ಮಗು ಆಂಟಿ ಸುಶೀಲ ಹತ್ರ ಈಗ ಹೇಳ್ಕೊಂಡು ಅಳ್ತಿದೆ, ಒಬ್ಳು ಹೆಂಗ್ ಹೋಗ್ಲಿ, ಯಾವಾಗಲೂ ನಾವು ಜೊತೆಗೆ ಇರ್ತೀವಿ, ಏನ್ ಮಾಡಿದ್ರು ಜೊತೆಗೆ ಮಾಡ್ತೀವಿ, ಟುಗೆದರ್ ಅಂತ ಜೊತೆಗೆ ಸಜೆಸ್ಟ್ ಸುಶೀಲ ಅವ್ರು ಹೇಳ್ತಾರೆ, ಅವ್ರ ಜೊತೆ ಓಡಾಡು ಸ್ವಲ್ಪ ಪಾರ್ಕಲ್ಲಿ, ನಿಮಗೆ ಯು ಫೀಲ್ ಬೆಟರ್ ಆಗ್ಬೋದು ಅಂತ ಅನ್ನೋ. In the park, people were walking, running, playing ball, doing yogic exercises, feeding the ducks and eating roasted gram peanuts. Smita felt alone in their midst. She was lost in her thoughts. ಆ ಮಗು ಪಾರ್ಕಲ್ಲಿ ಓಡಾಡ್ತವೆ, ಅವ್ರ ಆಂಟಿ ಮತ್ತೆ ತಾಯಿ ಹೇಳ್ದಂಗೆ ಸಜೆಸ್ಟ್ ಮಾಡಿದಂಗೆ ಶಿ ವಾಸ್ ವಾಕಿಂಗ್, ಬಟ್ ಅಲ್ಲಿ ಶಿ ವಾಸ್ ಅಲೋನ್, ಒಂದು ರೀತಿ ದೊಡ್ಡ ನೋವಾದಂಗೆ ಅಲ್ಲಿ ಸುಮ್ಮನೆ ಇದ್ದಾಳೆ. ಬಟ್ ಶಿ ವಾಸ್ ಅಬ್ಸರ್ವಿಂಗ್ ದಟ್ ಪೀಪಲ್ ವಾಕ್ ಮಾಡ್ತಿದ್ದಾರೆ, ರನ್ ಮಾಡ್ತಿದ್ದಾರೆ, ಪ್ಲೇ ಆಡ್ತಿದ್ದಾರೆ ಅಂಡ್ ಯೋಗ ಸಹ ಮಾಡ್ತಿದ್ದಾರೆ, ಡಕ್ಸ್ಗೆ ಅವಕ್ಕೆಲ್ಲ ಫೀಡಿಂಗು ಸಹ ಮಾಡ್ತಿದ್ದಾರೆ, ಅದು ಇದು ಅಂತ ಹೇಳಿ ಗ್ರಾಮ್ ಪಿಯೋನೆಟ್ಸ್.
ಬಟ್ ಸ್ಮಿತಾ ಮಾತ್ರ ಅಲೋನ್ ಆಗಿ ಅವಳಲ್ಲಿ ಏನು ಅವಳದೇ ಆದಂತಹ ಲೋಕದಲ್ಲಿ ಮುಳುಗೋಗುತ್ತೆ. ಸಡನ್ಲಿ ಎ ಡೇರಿಂಗ್ ಥಾಟ್ ಕೇಮ್ ಟು ಹರ್ ಅಂಡ್ as she hurried home she said to herself, why not? There's no harm in trying it. It would be nice to go to the concert. ಸೊ ಕೊನೆಯದಾಗಿ ಆ ಸಡನ್ ಥಾಟ್ ಬಂದಿರುತ್ತೆ, ಅದನ್ನ ಮನೆಗೆ ಬಂದ್ಬಿಟ್ಟು ಹೇಳ್ತಾಳೆ, ಯಾಕೆ ನಾನು ಅದನ್ನ ಟ್ರೈ ಮಾಡಬಾರ್ದು, ಮಾಡ್ತೀನಿ, ನಾನು ಕನ್ಸರ್ಟ್ಗೆ ಹೋಗ್ತೀನಿ ಅಂತ. ಐ ಡೋಂಟ್ ನೋ ವೆನ್ ಇಟ್ ವಿಲ್ ಗೆಟ್ ಅನದರ್ ಅಪಾರ್ಚುನಿಟಿ ಟು ಹಿಯರ್ ಪಂಡಿತ್ ರವಿಶಂಕರ್, ಶಿ ಸೆಡ್ ಟು ಹರ್ ಮದರ್ ಲೇಟರ್. ಸೊ ನಾನು ಮುಂದೆ ಪಂಡಿತ್ ರವಿಶಂಕರ್ ಅವರ ಕನ್ಸರ್ಟ್ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ನೋಡ್ತೀನೋ ಇಲ್ಲ, ನಾನು ಈಗ ಹೋಗ್ತೀನಿ ಅಂತ ಹೇಳಿ. The next day, as Smita and her father were leaving for the concert, her brother smiled and said, enjoy yourself, though the words came out in painful gasp. Lucky you. Sitting beside her father in a gallery, Smita heard as in a dream, thundering welcome to the audience gave the great master. ಈಗ ಸ್ಮಿತಾ ಮತ್ತೆ ಅವ್ರ ಫಾದರ್ ರೆಡಿ ಆಗಿ ಓಡೋದಕ್ಕೆ ಕನ್ಸರ್ಟ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ರೆಡಿ ಆದಾಗ ಆ ಮಗು, ಚಿಕ್ಕ ಮಗು, ಹನ್ನೊಂದು ಮಗು, ಅವ್ರ ಕಡೆ ತಿರುಗಿ ಹೇಳ್ತಾ ಇದೆ, ಎಂಜಾಯ್ ಯುವರ್ ಸೆಲ್ಫ್ ಅಂತ. ಒಂದು ದೊಡ್ಡ ನೋವಲ್ಲಿ ಹೇಳ್ತಿದ್ರು ಸಹ ಅವನ ಮಗ ಆ ಮಖದಲ್ಲಿ ವಾಯ್ಸ್ ಅಲ್ಲಿ ಕಾಣಿಸ್ತಿದೆ ನೋವು. ಲಕ್ಕಿ ಯು, ನೀವು ಲಕ್ಕಿ ಪರ್ಸನ್ ಅಂತ ಹೇಳ್ತೀವಿ. ಸಿಟ್ಟಿಂಗ್ ಬಿಸೈಡ್ ಹರ್ ಫಾದರ್ ದ ಗ್ಯಾಲರಿ, ಈಗ ಕನ್ಸರ್ಟ್ಗೆ ಹೋಗಿದ್ದಾರೆ, ಅಲ್ಲಿ ದೊಡ್ಡ ಆಡಿಯನ್ಸ್ ಇದು ಹಾಲು, ಅದರಲ್ಲಿ ಕೂತಿದ್ದಾರೆ, ಮಧ್ಯದಲ್ಲಿ ಆಡಿಯನ್ಸ್ ಎಲ್ಲ ಸೇರಿದ್ದಾರೆ. ಅವ್ರು ಬಂದ ತಕ್ಷಣನೇ ದೊಡ್ಡದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ. ಪಂಡಿತ್ ರವಿಶಂಕರ್ ಗೇಟ್ಸ್ ಆಫ್ ಎಂಚಾಂಟ್ಮೆಂಟ್ ಅಂಡ್ ವಂಡರ್ ವರ್ ಓಪನಿಂಗ್. ಅವ್ರು ಬಂದ ತಕ್ಷಣ ದೊಡ್ಡ ವಂಡರ್ ರೀತಿ ಹಾಲಲ್ಲಿ ಅವ್ರಿಗೆ ವೆಲ್ಕಮ್ ಮಾಡ್ತಿದ್ದಾರೆ ಪಂಡಿತ್ ರವಿಶಂಕರ್. ಸ್ಪೆಲ್ ಬೌಂಡ್, she listened to the unfolding raga, the slow plaintive notes, the fast twinkling ones, but all the while the plan she had decided on the evening before remained firmly in her mind. ಸ್ಪೆಲ್ ಬೌಂಡ್, ಅದ್ಭುತವಾಗಿತ್ತು, ಅಂದರೆ ಆಸ್ಟ್ರಾನಿಶಿಂಗ್ ವಂಡರ್ಫುಲ್ ಆಗಿತ್ತು ಆ ಮ್ಯೂಸಿಕ್ ಪರ್ಫಾರ್ಮೆನ್ಸ್. ಎಲ್ಲರೂ ಸಹ ಅದನ್ನೇ ಕೇಳ್ತಾ ಇದ್ರು. ಲಿಸ್ಟನ್ ಟು ದ ಅನ್ಫೋಲ್ಡಿಂಗ್ ರಾಗಸ್, ಸ್ಲೋ ಫಾರ್ಮಿಂಗ್, ಫಾಸ್ಟ್ ಫಾರ್ಮಿಂಗ್, ಟ್ವಿಂಕ್ಲಿಂಗ್, ಅವರ ಅದ್ಭುತವಾದಂತಹ ಸಿತಾರ್ ರಾಗಗಳೆಲ್ಲ ಕೇಳ್ತಾ ಎಲ್ಲರೂ ಅದರಲ್ಲಿ ನಿರತರಾಗಿದ್ದಾರೆ. ಬಟ್ ಇವರಲ್ಲಿ ಮಾತ್ರ, ಈ ಚಿಕ್ಕ ಮಗು ಸ್ಮಿತಾ ಮಗುವಲ್ಲಿ ಮಾತ್ರ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದು ಮಾತ್ರ ಮೈಂಡಲ್ಲಿ ತರ್ತಾ ಇದೆ. The chance of a lifetime, she heard Anand's voice in every beat of the table. ಅವ್ರು ಚಪ್ಪಾಳೆ ತಟ್ಟೋದಾಗಲಿ, ಟೇಬಲ್ ತಟ್ಟುವಂಥದ್ದಾಗಲಿ, ಅದೆಲ್ಲದಕ್ಕೂ ಒಂದೊಂದು ಪ್ರತಿಯೊಂದಕ್ಕೂ ಅವ್ರ ಮೈಂಡಲ್ಲಿ ಮಾತ್ರ ಒಂದೇ ಕೇಳಿಸ್ತದೆ, ಚಾನ್ಸ್ ಆಫ್ ಲೈಫ್ ಟೈಮ್, ಚಾನ್ಸ್ ಆಫ್ ಲೈಫ್ ಟೈಮ್ ಅಂತ ಅನಂತ ಹೇಳ್ತಿರ್ತಾರೆ. ಅವ್ರು ಮಾತ್ರ ಕೇಳಿಸ್ತದೆ. The concert came to an end and the audience gave the artist a standing ovation. ಎಲ್ಲರೂ ಕನ್ಸರ್ಟ್ ಮುಗಿದ ತಕ್ಷಣ ಎಲ್ಲರೂ ಎದ್ಬಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟುವಂತ ಒಂದು ದೊಡ್ಡ ಕಾರ್ಯಕ್ರಮ ಸಣ್ಣದಾಗಿ ಮಾಡ್ತಿದ್ದಾರೆ ಇವ್ರಿಗೆ, ಪರ್ಫಾರ್ಮರ್ಗೆ. ಈ ಲಾರ್ಜ್ moustache-haired man made a long boring speech. Then followed the presentation of bouquets. Then more applauses and certain came down. The people began to move towards the exit. ಕೊನೆ ಮುಗಿದಾದ್ಮೇಲೆ ಎಲ್ಲರೂ ಇದ್ದವ್ರು ಚಪ್ಪಾಳೆ ತಟ್ಟಿ ಇದು ಮಾಡಿದ್ರು. ಒಬ್ಬ ದೊಡ್ಡ ಮೀಸದಾರಿ ವ್ಯಕ್ತಿ ಲಾಸ್ಟ್ ಆಗಿ ಒಂದು ಭಾಷಣ ಮಾಡಿದ. ಭಾಷಣ ಮುಗಿದಾದ್ಮೇಲೆ ಎಲ್ಲರೂ ಅವ್ರವ್ರ ದಾಳಿ ಚಪ್ಪಾಳೆ ತಟ್ಟಿ ಜೋರಾಗಿ ಅವ್ರವ್ರ ದಾಳಿ ನಡೆದು ನಡೀತಾ ಇದೆ. ಮೂವ್ ಬಿಗ್ಯಾನ್ ಟುವರ್ಡ್ಸ್ ದ ಎಕ್ಸಿಟ್, ಕಿಟಕಿ ಇದ್ರ ಕಡೆ ಹೊರಗಡೆ ಹೋಗೋದಕ್ಕೆ ಹೊರಡ್ತಾ ಇದ್ದಾರೆ. ನಾವು ವಾಸ್ ದ ಟೈಮ್ ಸ್ಮಿತಾ ವಿಂಗಲ್ಡ್ our way through the crowds towards the stage. ಸೊ ಎಲ್ಲರೂ ಸ್ಟೇಜ್ ಇಂದ ಬರ್ತಾ ಇದ್ದಾರೆ ಹೊರಗಡೆ, ಇವ್ರು ಮಾತ್ರ ಅಲ್ಲಿ ನಿಂತಿದ್ದಾರೆ ಸ್ಟೇಜ್ ಕಡೆ ಹೋಗೋದಕ್ಕೆ. Then she went up the steps that led to the wings, her heart beating loudly. ಸೊ ಎಲ್ಲರೂ ಮುಂದೆ ಬರ್ತಿದ್ರು, ಅವಳು ಮಾತ್ರ ಹೋಗ್ತಿದ್ದಾಳೆ ಸ್ಟೇಜ್ ಹತ್ರ ಹೋಗ್ತಿದ್ದಾಳೆ, ಎಲ್ಲಿ ಆರ್ಟಿಸ್ಟ್ ಇದ್ರು ಅಲ್ಲಿಗೆ. ಆಗ ಅವಳ ಹಾರ್ಟ್ ಬೀಟ್ ಮಾತ್ರ ರೈಸ್ ಆಗಿ ಜಾಸ್ತಿ ಜೋರಾಗಿ ಓಡ್ಕೋತಾ ಇದೆ. The wings, a small crowd had gathered to talk about the evening concert, to help carry buckets and teacups and instruments. ಸೊ ಅಲ್ಲಿದ್ದಂತಹ ಕನ್ಸರ್ಟ್ ಪ್ಲೇ ಮಾಡಿದಂತಹ ಅಲ್ಲಿ ಏನೇನಿತ್ತು ಇನ್ಫ್ರಾಸ್ಟ್ರಕ್ಚರ್ಸು, ಇನ್ಸ್ಟ್ರೂಮೆಂಟ್ಸು, ಟೀ ಕಪ್ಸು, ಬಕೆಟ್ಸ್, ಅಲ್ಲೆಲ್ಲ ಏನೇನಿತ್ತು ಇಟ್ಟಿರ್ತಾರಲ್ಲ ಅವೆಲ್ಲ ಎತ್ಕೊಳ್ಳೋದಕ್ಕೆ
ಅಲ್ಲಿ ಕೆಲವು ಜನ ಒಂದು 4-5 ಜನ ಮಾತ್ರ ಅಲ್ಲಿ ನಿಂತಿದ್ರು, ಗ್ಯಾದರ್ ಸ್ಮಾಲ್ ಕ್ರೌಡ್. He was there standing with the man who played tabla for Hind, great wizard of music, ಉಸ್ತಾದ್ ಅಲ್ಲಾ ರೇಖಾ. ಅಲ್ಲೊಬ್ಬ ಇನ್ನೊಬ್ಬ ವ್ಯಕ್ತಿ ನಿಂತಿದ್ರು, ಉಸ್ತಾದ್ ಅಲ್ಲಾ ರೇಖಾ ಅಂತ ಹೇಳಿ. ಯಾರು ಅವರಿಗೋಸ್ಕರ ತಬಲಾ ಬಾರಿಸ್ತಿದ್ರಲ್ಲಿ, ಸಿತಾರಿಸ್ಟ್ಗೋಸ್ಕರ ಅವರು. ಹರ್ ನೀಸ್ ಫೆಲ್ಟ್ ವೀಕ್, ಹರ್ ಟಂಗ್ ಡ್ರೈ. ಆ ಮಗು ಸ್ಮಿತಾಗೆ ಯಾವ ರೀತಿ ಕಾಲು ಎಳೆದಂಗೆ, ಸುಸ್ತಾದಂಗೆ, ಅವಳ ಬಾಯಿ ಎಲ್ಲ ಒಣಗೋದಂಗೆ ಆಗ್ತಿದೆ. ಬಟ್ ಶಿ ವೆಂಟ್ ಅಪ್ and standing before them, her hands folded. Oh sir, she burst out. ಆದರೂ ಸಹ ಅಷ್ಟು ಸುಸ್ತು ಭಯ ಆಗ್ತಿದ್ರು ಸಹ ನೆಟ್ಟಿಗೆ ಅವ್ರ ಮುಂದೆ ನಿಂತ್ಕೊಂಡು ಹೇಳಿಬಿಟ್ರು, ಓ ಸರ್ ಅಂತ ಕರೆದೇ ಬಿಟ್ಟು, ಬರ್ಸ್ಟ್ ಔಟ್ ಹೇಳಿಬಿಟ್ಟು. ಎಸ್, ಈ ಹ್ಯಾಸ್ ಟು ಕ್ವಶನಿಂಗ್ಲಿ ಬಟ್ ಕೈಂಡ್ಲಿ. ಅಲ್ಲಿದ್ದಂಥ ಸಿತಾರಿಸ್ಟ್ ಉಸ್ತಾದ್ ಅಲ್ಲಾ ರೇಖಾ ರೆಸ್ಪಾಂಡ್ ಮಾಡ್ತಾರೆ, ಹೇಳಿ ಅಂತ ಹೇಳಿ. ಕ್ವಶನ್ ಮಾಡ್ದಂಗಿದ್ರು ಸಹ ಸಣ್ಣ ಕೈಂಡ್ ಫುಲ್ ಇತ್ತು, ಮಾನವ ಇತ್ತು. And her story came pouring out, the story of her brother who lay sick at home, and how he longed to hear him and the ustad play. ಅವ ಮಗು, ಚಿಕ್ಕ ಮಗು ಹೇಳ್ತಿದೆ, ಸ್ಮಿತಾ ನಮ್ಮ ತಮ್ಮನ ಸ್ಟೋರಿ ಹೇಳ್ತಾರೆ. ನಮ್ಮ ತಮ್ಮ ಹಿಂಗೆ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದ ಮನೆಯಲ್ಲಿದ್ದು. He was wish to listen or wish to hear the sitar from the ustad ಅಂತ, from the Ravi Shankar. Little girl, said the mustachioed man who had made the long speech. ಅಲ್ಲಿದ್ದಂಥ ಅನ್ನೊಬ್ಬ ವ್ಯಕ್ತಿ ದೊಡ್ಡದಾಗಿ ಸ್ಪೀಚ್ ಹೇಳಿದ್ನಲ್ಲ, ಆ ಮೀಸೆದಾರಿ, ಅವರು ಹೇಳ್ತಿದ್ದಾರೆ, ಲಿಟ್ಲ್ ಗರ್ಲ್, ಚಿಕ್ಕ ಮಗು, ಪಂಡಿತ್ ಜಿ ಈಸ್ ಬಿಸಿ ಮ್ಯಾನ್, ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್. ಏನು ಹೇಳ್ತಾರೆ ಅಂದರೆ, ಇಂಥ ಸಣ್ಣ ಸಣ್ಣ ರಿಕ್ವೆಸ್ಟ್ಗಳು ಇವು ಮಾಡಿ ಅವ್ರನ್ನ ಈ ತೊಂದರೆ ಗೀಡು ಮಾಡಬಾರ್ದು ಅಂತೇಳಿ ಕೇಳ್ಕೊತಾರೆ. But Pandit Ravi Shankar smiled and mentioned him to be quiet. ಬಟ್ ಅವ್ರ ಕಡೆ ತಿರುಗಿ ಅವ್ರನ್ನ ಸ್ಮೈಲ್ ಮಾಡಿ ಸುಮ್ಮನೆ ಇರು ಅಂತ ಹೇಳಿ ಮಾಡ್ತಾರೆ. He turned to Ustad Sahib and said, what shall we do, Ustad Sahib? ಉಸ್ತಾದ್ ಕಡೆ, ಉಸ್ತಾದ್ ಅಲ್ಲಾ ರೇಖಾ ಕಡೆ ತಿರುಗಿ ಏನ್ ಮಾಡೋಣ ಇವ್ರೆ ಅಂತ ಹೇಳಿ ಕೇಳ್ತಾರೆ. The Ustad moved the wad of a pawn from one cheek to another. Tomorrow morning we perform for the boy, yes? He said, yes, Panditji replied, it's settled then. ಉಸ್ತಾದ್ ಮಾತ್ರ ಒಂದು ಇದು ಹಾಕಿ, ಹೆಜ್ಜೆ ಹಾಕಿ ಕಡೆ ನೋಡಿ ಹೇಳ್ತಾರೆ, ನಾಳೆ ಅವ್ರಿಗೂ ಚಿಕ್ಕ ಮಗುಗೋಸ್ಕರ ಪರ್ಫಾರ್ಮ್ ಮಾಡ್ತಿದೀವಿ ಅಂತೇಳಿ. ಎಸ್ ಅಂತ ಹೇಳಿ, ಮಾಡ್ತಿದೀವಲ್ಲ ಅಂತ ಪಂಡಿತ್ಜಿ ರವಿಶಂಕರ್, ಎಸ್ ಹೌದು ಅಂತ, ಮತ್ತೆ ಸೆಟ್ಲ್ ಆಯ್ತಲ್ಲ ಅಂತ. It was very excited Smita who came home late at the night. Anant was away breathing the oxygen from the cylinder. ಲೇಟ್ ಆಗಿ ಈ ಕನ್ಸರ್ಟ್ ಎಲ್ಲ ಮುಗಿಸ್ಕೊಂಡು ಲೇಟ್ ಆಗಿ ಸ್ಮಿತಾ ಮನೆಗೆ ಬಂದು ಅದು ಸಹ ಅನಂತ್ ಮಾತ್ರ ಎದ್ದಿದ್ದಾನೆ, ಅವನು ಸಿಲಿಂಡರ್ ಇಂದ ಆಕ್ಸಿಜನ್ ತಗೋತಿದ್ದ. ಡಿಡ್ ಯು ಹಿಯರ್ ಹಿಮ್, ಈ ವಿಸ್ಪರ್ಡ್, ಬಾಯಲ್ಲಿ ಹೇಳ್ಕೊತೀನಿ, ಕೇಳಿಸ್ಕೊಂಡ ಅವನು ಕನ್ಸರ್ಟ್ ನಂತರ. ಐ ಡಿಡ್, ಶಿ ರಿಪ್ಲೈಡ್, and I spoke to him, and he will come tomorrow morning with the tabla ustad and they will play for you. ಈ ಎಕ್ಸೈಟೆಡ್ ಆಗಿ ಹೇಳಿಬಿಟ್ಟು ನಾವು ಕೇಳಿಸ್ಕೊಂಡೆ, ಜೊತೆಗೆ ಅವ್ರು ಮಾತಾಡಿದ್ರು ಸಹ, ನಾಳೆ ಅವರು ಇಲ್ಲಿ ಬರ್ತಿದ್ದಾರೆ ಮನೆಗೆ ಉಸ್ತಾದ್ ಜೊತೆ, ಉಸ್ತಾದ್ ಅಲ್ಲಾ ರೇಖಾ ಜೊತೆ ಇಲ್ಲಿ ಸಿತಾರ್ ಪರ್ಫಾರ್ಮ್ ಮಾಡೋದಕ್ಕೆ. And the following morning, aunt Sushila's neighbor saw two men getting out of a taxi which pulled up outside their block. So next day morning, ಇಬ್ರು ಸ್ಟ್ರೇಂಜರ್ಸ್ ಕಾರಲ್ಲಿ ಬಂದು ಇಳ್ಕೋತಾ ಇದ್ದಾರೆ. ಅದನ್ನ ನೋಡಿ ಆ ಸುತ್ತಮುತ್ತಲು ನೈಬರ್ಸ್ ಇದ್ದಂತ ಅವ್ರು, ಸುತ್ತಮುತ್ತಲು ಇದ್ದಂಥವರೆಲ್ಲ ಶಾಕ್ ಆಗ್ಬಿಟ್ರು. ದೇ ಕುಡ್ ನಾಟ್ ಬಿಲೀವ್ ದೇರ್ ಐಸ್, ಇಟ್ಸ್ ನಾಟ್ ಪಾಸಿಬಲ್ ದೇ ಸೆಡ್. ಅವ್ರು ಇಳಿದಂಥವ್ರು ಯಾರು ಅಲ್ಲ, ಉಸ್ತಾದ್ ಅಲ್ಲಾ ರೇಖಾ ಅಂಡ್ ಪಂಡಿತ್ ರವಿಶಂಕರ್, ಸಿತಾರಿಸ್ಟ್ ಮತ್ತು ತಬಲಾಯಿಸ್ಟ್, ಪಾಪ್ಯುಲರ್ ಪ್ಲೇಯರ್ಸ್, ಆರ್ಟಿಸ್ಟ್ಗಳು. ಅದರಿಂದ ಅವರೆಲ್ಲ ನಂಬಲಿಕ್ಕೆ ಆಗ್ಲಿಲ್ಲ, ಅವರು ಅಂತ ಇದ್ರು, ಇದು ಹೇಗೆ ಸಾಧ್ಯ ಅಂತ. Pandit Ravi Shankar and Ustad Allah Rekha went up the wooden staircase and knocked softly on the door of Aunt Sushila's apartment. ಅವರು ಇದನ್ನ ಹತ್ತೋಗ್ಬಿಟ್ಟು, ಮನೆ ಹತ್ತೋ ಬಿಲ್ಡಿಂಗ್ ಹತ್ತೋಗಿ ಮೆಲ್ಲಿಗೆ ಅವ್ರು ಇದನ್ನ ಡೋರ್ ನಾಕ್ ಮಾಡ್ತಾರೆ. They went in, sat down on the divan by the window and played for the boy, surrounding him with a great and beautiful happiness as life went out of him gently, very gently. ಅವರು
ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ರೇಖಾ ಮನೆಯೊಳಗೆ ಹೋಗಿ ಅವನ ಪಕ್ಕದಲ್ಲಿ ಕುತ್ಕೊಂಡು ಮೆಲ್ಲಿಗೆ ಹಾಡನ್ನು ಸ್ಟಾರ್ಟ್ ಮಾಡಿ ಸಿತಾರ್ನ ಹಾಡೇಬಿಟ್ರು. ಹಾಡ್ಬಿಟ್ರು. ಅವನು ತುಂಬಾ ಸಂತೋಷಗೊಂಡು ಅವನ ಜೀವನ ಅವನ ಲೈಫ್ ತುಂಬಾ ಸಂತೋಷಗೊಳ್ತು ಮತ್ತೆ ಕೊನೆಗೆ ದಟ್ ಮೀನ್ಸ್ ಇಟ್ಸ್ ಲಾಸ್ಟ್ ಹ್ಯಾಪಿನೆಸ್ ಆಸ್ ಲೈಫ್ ವೆಂಟ್ ಔಟ್ ಆಫ್ ಹಿಮ್. ಅದೇ ಹ್ಯಾಪಿನೆಸ್ ಮುಂದೆ ಕಂಟಿನ್ಯೂ ಆಗಿ ಅವನು ಈ ವರ್ಲ್ಡ್ ಅನ್ನ ತೊರೆದು ಹೊರಟೇಬಿಟ್ಟು. ಜೆಂಟ್ಲಿ ಅಂಡ್ ವೆರಿ ಜೆಂಟ್ಲಿ ಅವನು ತುಂಬಾ ಸಂತೋಷದಿಂದ ಹ್ಯಾಪಿಯಾಗಿ ಮುಂದೆ ಹೊರಟೇಬಿಟ್ಟು. This is what lesson. And finally, it says that he died. This is a lesson. And if there are any doubts, you can put comments. Thank you for watching, and don't forget to subscribe this channel for more videos.